ನಮಸ್ಕಾರ. ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ನಾವೀಗ ಒಂದ್ ಕಡೆ ಇದ್ದೇವೆ. ಜಾಗ ಏನು ಅಂತ ಹೇಳಿದ್ರೆ ಒಂದು ಪುಣ್ಯ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತೇಳಿ ಇಲ್ಲೇ ಅನ್ನದಾನ ಎಲ್ಲ ನಡೆಯೋದು, ಅನ್ನದಾನದ ಕೆಲಸ ಕಾರ್ಯಗಳು ಇಲ್ಲಿಂದ ಆರಂಭವಾಗುತ್ತೆ. ನಾವು ಇಲ್ಲಿ ಗಮನಿಸ್ತಾ ಇದೀವಿ. ಹೌದು ಹೌದು, ತಯಾರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ಯಾರು ಕೂಡ ಬನ್ನಿ ಬನ್ನಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಬಂದವರಲ್ಲ. ಎಲ್ಲರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಬಂದು ನಮ್ಮದು ಕೂಡ ಸೇವೆ ಇರ್ಲಿ ಅನ್ನುವಂತ ಕಾರ್ಯಕ್ಕೋಸ್ಕರ ಬಂದಿದ್ದಾರೆ. ಹಾ, ಓಕೆ. ನಾವು ನೋಡಿ ಎಲ್ಲ ಲೇಡೀಸ್ ಹತ್ರ ಮಾತಾಡಿಸುವ, ಮಹಿಳೆಯರ ಹತ್ರ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಅಮ್ಮ ನಮಸ್ಕಾರ. ಈರು ತರಕಾರಿ ಮೂರೊಂದುಲ್ಲರೆ ಮುಂಚೆ ತೊಟ್ಟದಿತ್ತಂದರೆ ಅಂದ ಓಲು ಊರಿನ ಮೂಲೆ ಇಂಜಿನಿಯರ್ ಕಾಲೇಜ್ ಓಕೆ ದಾದ ಬೇಲೆ ಊರ್ನ ಮಲ್ಪಾರಿ ತರಕಾರಿ ಮಲ್ಪಾರಿ ಬಾರಿ ಬಂಗೋಡಿ ಮಿತ್ತು ಬತ್ತನ. ಸರಿ, ಓಕೆ. ಅಮ್ಮ ಏನಪ್ಪ ವಸಂತಿ ಇಂದು. ಓಕೆ. ಇವತ್ತು ನೀವಿಲ್ಲಿ ತರಕಾರಿಯನ್ನ ಕಟ್ ಮಾಡ್ತಿದ್ದೀರಾ? ಸುಮಾರು ಎಷ್ಟು ಹೊತ್ತಿಂದ ಮಾಡ್ತಾ ಇದ್ದೀರಾ? ನಾವೊಂದು 10 ದಿವಸದಿಂದ ಮಾಡ್ತೇವೆ. 10 ದಿವಸದಿಂದ ಡೈಲಿ ಬಂದು ಮಾಡ್ತೀರಾ? ತರಕಾರಿ ಎಲ್ಲ ಕೆಲಸ ಮಾಡ್ತೇವೆ. ಇವತ್ತು ಟೊಮೆಟೊ ಕತ್ತರಿಸ್ತಾ ಇದ್ದೀವಿ. ಟೊಮೆಟೊ ಇದೇನಕ್ಕಮ್ಮ? ಸಾಂಬಾರಿಗೆ. ಥ್ಯಾಂಕ್ ಯು. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಕಮಲ ಅಂತ. ನೀವು ನಿಮ್ಮ ಊರು? ಇಲ್ಲ ಉಜಿರೆ ಇರ್ನೋಡಿ. ನಾನು 15 ದಿನದಿಂದ ಕೆಲಸಕ್ಕೆ ಬರ್ತಿದ್ದೇನೆ. ಇಲ್ಲಿ 10 ದಿನದಿಂದ. ಮತ್ತೆ ಅಲ್ಲಿ ಎಲ್ಲ ಕೆಲಸ ಇತ್ತು ದೇವಸ್ಥಾನದಲ್ಲಿ. ಹಾಗೆ ಒಟ್ಟು 15 ದಿನ ಆಯ್ತು. ಈಗ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀರಾ? ಎಷ್ಟು ಜನ ಇದ್ದೀರಾ? ಒಂದು ಹೆಚ್ಚು ಕಡಿಮೆ ಒಂದು 60 ಜನ ಇರೋ ತರ ಕಾಣಿಸ್ತಾ ಇದೆ. 60 ಜಾಸ್ತಿ ಉಂಟು ಮೇಡಮ್, ಜಾಸ್ತಿ ಉಂಟು. ನೀವು ಹೇಗೆ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀರಾ? ಹೌದು, ಎಲ್ಲ ಎಲ್ಲಿವರೆಗೆ ಬಂದ್ರೆ ನಾವು ಬಿಟ್ಟು ಕೊಡ್ತೇವೆ. ಎಷ್ಟು ಗಂಟೆ ಬಂದಿದ್ರಿ ಬೆಳಿಗ್ಗೆ? ನಾವು ಬೆಳಿಗ್ಗೆ ಇವತ್ತು ಲೇಟ್, ಸ್ವಲ್ಪ 10 ಗಂಟೆ ಆಗಿದೆ. ಇಲ್ಲಾದ್ರೆ 9 ಗಂಟೆಗೆ ಬರ್ತೇವೆ, 9-8 ಗಂಟೆಗೆ. ಇವರೊಬ್ರು ಬಾರಿ ಚೆನ್ನಾಗಿ ಕಟ್ ಮಾಡ್ತಿದ್ರೆ ಒಳಗಡೆ ನಗಡ್ಕೊಂಡಿದ್ದಾರೆ. ನನ್ನ ಹತ್ರ ಏನ್ ಪ್ರಶ್ನೆ ಕೇಳಲ್ವಾ ಅಂತ ಹೇಳ್ಕೊಂಡು. ಮೇಡಮ್ ನಿಮ್ಮ ಹೆಸರು? ಅಶ್ವಿನಿ ಅಂತ. ಯಾವ ಊರು? ಉಜಿರೇನೆ. ಬಾರಿ ಖುಷಿಯಲ್ಲಿ ಇದೀರಿ? ಕಟ್ ಮಾಡುವಾಗ ಬೇಜಾರೇ ಇಲ್ಲ? ಇಲ್ಲ, ಖುಷಿಯಲ್ಲೇ. ಎಲ್ಲ ಫ್ರೆಂಡ್ಸ್ ನಿಮ್ಮ ಅಕ್ಕಪಕ್ಕ ಎಲ್ಲ? ಅವ್ರು ಇನ್ನೊಬ್ರು ಪಕ್ಕದಲ್ಲಿದ್ದಾರೆ, ಅವರು ಬಾರಿ ಖುಷಿಯಲ್ಲಿದ್ದಾರೆ. ಎಲ್ಲ ಖುಷಿಯವರೇ, ಮುಖ ಎಲ್ಲ ನಗಡ್ತಾ ಇರೋರೇ ಜಾಸ್ತಿನಾ ಇಲ್ಲಿ ನಮ್ಮ ಉಜಿರೆಯಲ್ಲಿ? ಓಕೆ. ಹೆಸರು ಮೇಡಮ್ ನಿಮ್ದು? ಸಹನಾ ಅಂತ. ಯಾವ ಊರು? ಉಜಿರೆ ಅವರು. ಖುಷಿ ಆಗ್ತಾ ಇದೆ ದೇವ್ರ ಕೆಲಸ ಮಾಡ್ಲಿಕ್ಕೆ. ಓಕೆ. ನಿಮ್ ಪಕ್ಕ ಮತ್ತೊಬ್ರೆಲ್ಲ ನಿಮ್ ಲೈನಲ್ಲೆಲ್ಲ ಕುತ್ಕೊಂಡು ನಗಡ್ತಾ ಇದಾರೆಲ್ಲ. ಮೇಡಮ್ ನಿಮ್ಮ ಹೆಸರು? ನಳಿನಿ ಅಂತ. ಇಲ್ಲೇ ಇದೇ ಊರು. ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದೀರಿ? ಅರ್ಧ ಗಂಟೆ ಆಯ್ತು. ಟೊಮೆಟೊ ಆದ್ರೆ ಸ್ವಲ್ಪ ಸುಲಭ ಆಗುತ್ತಾ? ಯಾವ್ದು ಕಷ್ಟ ತರಕಾರಿ ಕಟ್ ಮಾಡಕ್ಕೆ? ಕಷ್ಟ ಆಗ್ಬೋದು? ಬೆಳಿಗ್ಗೆ 7 ಗಂಟೆಗೆ ಬಂದಿದೆ, ತಿಂಡಿ 10:30 ಗಂಟೆ ತಿಂಡಿ ಕೊಟ್ಟೆ, ಆಮೇಲೆ ಇಲ್ಲಿ ಬಂದಿದೆ ಕಟ್ಟಿ. ನೀವು ಇವ್ರು ಸುಮ್ನೆ ಕುತ್ಕೊಂಡಿದ್ದ ಲೈನ್ ಅಲ್ಲಿ? ಹೌದು, ಬೀಸತ್ತಿಲ್ಲ. 10 ಗಂಟೆ ಬೆಳಿಗ್ಗೆ 7 ಗಂಟೆಗೆ ಬಂದೆ, ತಿಂಡಿ ಹಾಕಿ ಬಂದೆ. ಬೇರೆ ಜನ ಮೇರೆ ಕೊಂಚ ಬೀಸಕತ್ತಿ ಕೊರ್ಲೆ ಪಾಪ, ಬೀಸಕತ್ತಿ ಬೋಡಿ ಅಂದ್. ಈಗ ಮೇಡಮ್ ನೀವು ಇಲ್ಲಿ ಕಟ್ ಮಾಡ್ತಾ ಇದ್ದೀರಾ? ನೀವು ಮನೆಯಲ್ಲಿ ಕೂಡ ಈ ರೀತಿ ಎಲ್ಲ ತರಕಾರಿ ಕಟ್ ಮನೆಯಲ್ಲಿ ಮಾಡ್ತೀರಾ? ಇಲ್ಲಿ ಎಲ್ಲರ ಜೊತೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಡೈಲಿ ಬರ್ತಾ ಇದ್ದೇನೆ, 4-5 ದಿನದಿಂದ ಬರ್ತಾ ಇದ್ದೇನೆ. ಬೆಳಗ್ಗೆನೂ ಬರ್ತೇನೆ, ಸಾಯಂಕಾಲನೂ ಬರ್ತೇನೆ. ಅನ್ನ ಬಡಿಸ್ಲಿಕ್ಕೆ, ತರಕಾರಿ ಕಟ್ ಮಾಡ್ಲಿಕ್ಕೆ ಎಲ್ಲ ಬರ್ತಾ ಇದ್ದೇನೆ. ಇವ್ರ ಹತ್ರ ಕೇಳ. ಮೇಡಮ್ ಯಾವ್ದು ಕಷ್ಟ ಅಂತ ಅನ್ಸುತ್ತೆ ತರಕಾರಿ ಕಟ್ ಮಾಡ್ಲಿಕ್ಕೆ? ಸೌತೆಕಾಯಿ ಉಪ್ಪಿನಕಾಯಿಗೆ ಕೊಯ್ಯೋದು ಕಷ್ಟ. ಗುಜ್ಜೆ? ಸೌತೆಕಾಯಿ ಉಪ್ಪಿನಕಾಯಿಗೆ ಕೊಯ್ಯೋದು ಕಷ್ಟ. ಮತ್ತೆ ಗುಜ್ಜೆ. ನಿನ್ನೆ ಒಂದು ಪದಾರ್ಥ ಮಾಡಿದ್ರು, ಅದು ಸುವರ್ಣ ಗೆಡ್ಡೆ. ಅದು ಕಷ್ಟನಾ ಈಸಿಯಾ? ಅದು ಪರವಾಗಿಲ್ಲ, ನಮಗೆ ಸಿಗ್ಲಿಲ್ಲ ಅದು. ಅವ್ರಿಗೆ ನೋಡಿ ನಿನ್ನೆ ಗುಜ್ಜೆ ಬಾರಿ ಕಷ್ಟ ಇತ್ತಂತೆ. ಯಾಕೆ? ಅವ್ರದ್ದು ಕೇಳಿ ಅವ್ರ ಹತ್ರ. ಕಷ್ಟ ಅಲ್ಲ, ನೀವು ಯಾವ್ದು ಕಷ್ಟ ಅಂತ ಕೇಳಿದ್ರಲ್ಲ ಅದಕ್ಕೆ ಕೇಳಿದ್ರು. ಟೊಮೆಟೊ ಹಣ್ಣಿಗಿಂತ ಗುಜ್ಜೆ ಕಷ್ಟ ಅಂತ ಅಷ್ಟೇ. ಟೊಮೆಟೊ ಸುಲಭ, ಗುಜ್ಜೆ ಕಷ್ಟ. ಹೌದು, ಪಾಪ ಗಂಡಸರೆಲ್ಲ ಕ್ಲೀನ್ ಮಾಡಿ ಕೊಟ್ರು, ನಾವು ಬರೀ ಹೆಚ್ಚಿದ್ ಮಾತ್ರ. ಗಂಡಸರಿಗೆ ಕಷ್ಟ. ಹಾಗಾದ್ರೆ ಗಂಡಸರು ಕೂಡ ಇಲ್ಲಿ ತರಕಾರಿ ಇದೆಲ್ಲ ಮಾಡೋದ್ರಲ್ಲಿ ಸೇರ್ಕೊಂಡಿದ್ದಾರೆ. ಖಂಡಿತ. ಇಲ್ಲಿ ನೋಡಿ, ಬರೀ ಮಹಿಳೆಯರು ಮಾತ್ರ ಅಲ್ಲ, ನಮ್ಮ ಹುಡುಗರು ಇದಾರೆ, ಗಂಡಸರು ಇದಾರೆ. ಅದೇ ಖುಷಿ ನೋಡಿ. ಯಂಗ್ಸ್ಟರ್ ಗಳಿದ್ದಾರೆ, ಆಮೇಲೆ ಸ್ವಲ್ಪ ವಯಸ್ಸಾದವರು ಇದ್ದಾರೆ. ಎಲ್ಲರ ಹತ್ರ ಮಾತಾಡ್ಬೇಕು ನೋಡಿ. ಇವ್ರು SDM ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು. ಇಲ್ಲಿ ಬಂದು ಇವತ್ತು ತರಕಾರಿ ಮೂರು ಅಂತ ಕೆಲಸ ಮಾಡ್ತಾರೆ. ಸರ್ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ನಾವು ಯಾವಾಗ್ಲೂ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಜೊತೆ ಕೆಲಸ ಮಾಡುವವರು. ಇದೊಂದು ನಮಗೆ ತುಂಬಾ ದೊಡ್ಡ ಅಪರ್ಚುನಿಟಿ. ನಮ್ಮ ಊರಲ್ಲೇ ಆದ ಕಾರಣ ಇನ್ನು ಈ ಅಪರ್ಚುನಿಟಿಗೆ ಇನ್ನು 12 ವರ್ಷ 11 ವರ್ಷ ವೇಟ್ ಮಾಡಬೇಕು. ಹಾಗಾಗಿ ಇದೊಂದು ಪುಣ್ಯದ ಕೆಲಸ ಅಂತ ಬೆಳಿಗ್ಗೆಯಿಂದ ಈ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದೇವೆ. 100% ಮಾಡ್ತೇವೆ.
ಆದ್ರೆ ಅದು ಪುಣ್ಯ ಬೇರೆ, ಇದು ಪುಣ್ಯ ಬೇರೆ. ಅದ್ರಲ್ಲಿ ನಾವು ಮಾತ್ರ ಊಟ ಮಾಡ್ತೇವೆ, ಇದರಲ್ಲಿ ತುಂಬಾ ಜನ ಊಟ ಮಾಡೋ ಕಾರಣ ಇದರಲ್ಲಿ ಪುಣ್ಯ ಸ್ವಲ್ಪ ಜಾಸ್ತಿ ಇದೆ. ಓಕೆ. ಇಲ್ಲೊಬ್ರು ನೋಡಿ, ನೀವು ವಿಡಿಯೋ ಎಲ್ಲ ಏನ್ ಬೇಕಾದ್ ಮಾಡಿ, ನಾನ್ ತರಕಾರಿ ಮಾತ್ರ ಕಟ್ ಮಾಡೋದು ಅಂತ ಕುತ್ಕೊಂಡಿದ್ದೆ. ಸರ್, ಹೆಸರು ಇದು ನಿಮ್ಮ ಹೆಸರು? ಹರೀಶ್ ಅಂತ. ಎಲ್ಲಿ ಊರು? ಖುಷಿ ಆಗ್ತದ? ಕುಕ್ಕಾವಿಂದ ಬಂದಿದ್ದಾರೆ ನೋಡಿ. ಸುಮಾರು ಒಂದು 30 ಕಿಲೋಮೀಟರ್, 20-25 ಕಿಲೋಮೀಟರ್ ಆಗುತ್ತೆ ಅಲ್ವಾ? ಒಂದು 15 ಕಿಲೋಮೀಟರ್. 15 ಕಿಲೋಮೀಟರ್ ಬಂದಿದ್ದಾರೆ. ಓಕೆ ಸರ್, ನಿಮ್ಮ ಹೆಸರು? ನೀವು ಇಲ್ಲಿ ತರಕಾರಿಗಳನ್ನು ಇದೀಗ ಸರ್ ನಿಮ್ಮ ಹೆಸರು? ಗಣೇಶ್ ಅಂತ ಹೇಳಿ, ರೆಂಜಳ, ಇಲ್ಲಿ ಉಜಿರೆ ಗ್ರಾಮದ. ಸರ್, ರೆಂಜಾಳದಲ್ಲೂ ಕೂಡ ಪ್ರೋಗ್ರಾಮ್ ನಡೀತಾ ಇದೆ. ಹೌದು, ಹೊರಗಾಣಿಕೆ ಎಲ್ಲ ಇಟ್ಕೊಂಡ್ ಬಂದಿದೆ. ರೆಂಜಳ ಅಂತ ಇದ್ದೀವಿ ನಮ್ದು, ಉಜಿರೆ ರೆಂಜಳ. ಓಕೆ ಓಕೆ. ನಿನ್ನೆ ಹೊರಗಾಣಿಕೆ ಎಲ್ಲ ಇತ್ತು. ತರಕಾರಿ ಈಗ ಹೇಗೆ ಅನಿಸ್ತಾ ಇದೆ? ನೀವು ಮನೆಯಲ್ಲೆಲ್ಲ ಇಟ್ಟು ತರಕಾರಿ ಕಟ್ ಮಾಡಿ ಅಭ್ಯಾಸ ಉಂಟಾ ಅಥವಾ ಇದು ಫಸ್ಟ್ ಟೈಮ್? ಮಾಡ್ತಿರ್ತೀವಿ ಹೋಟ್ಲಲ್ಲಿ, ಈಗೆಲ್ಲ ಇರುವಾಗ ಮನೇಲಿ ಸಹ ಮಾಡ್ತಿದ್ದೇವೆ. ಆದ್ರೆ ಬಂದಾಗ ನೋಡಿ, ಇಲ್ಲಿ ಕೂಡ ವಯಸ್ಸಾದವರು ಇದ್ರು, ನಾವು ಆಗ್ಲೇ ಮಾತಾಡಿದ್ವಿ. ಸರ್, ನಿಮ್ಮ ಹೆಸರು ಏನು? ಗಲಾಟೆ ಮಾಡ್ಬೋದಲ್ಲ ರೈಚತೆ? ಮಾತಾಡಿದ್ರಾ? ಓಕೆ, ಆಯ್ತು ಸರ್. ಖುಷಿಯಲ್ಲಿ ಇದ್ದೀರಿ? ಬರೀ ಖುಷಿ, ಚೆನ್ನಾಗಿದೆ. ನನ್ನ ಹೆಸರು ಲೋಕಯ್ಯ ನಾಯ್ಕರ್ ಅಂತ. ಈ ಒಂದು ಅಷ್ಟಬಂಧ ಬ್ರಹ್ಮಚಾರಿ ತುಂಬಾ ಭಾರಿ ಒಂದು ಖುಷಿಯಾಗಿದೆ. ಯಾಕಂದ್ರೆ ಮನಸ್ಸಿಗೆ ಒಂದು ನೆಮ್ಮದಿಯಾಗಿದೆ. ಯಾಕಂದ್ರೆ ಈ ಅಂತ ಕೆಲಸ ಸಿಗ್ಬೇಕಾದ್ರೆ ಇನ್ನು ಎಷ್ಟೋ ವರ್ಷ ಕಾಯ್ಬೇಕಾಗ್ತದೆ. ನಾವು ಮನೆಯಲ್ಲೂ ಕೂಡ ಮಾಡ್ತೇವೆ, ಮನೆಗಿಂತ ಜಾಸ್ತಿ ನಮಗೆ ಹುಮ್ಮಸ್ಸು. ಯಾಕಂದ್ರೆ ಈಗ ನೋಡಿ, ಇಷ್ಟು ಜನ ಎಲ್ಲ ಬರ್ತಾರಲ್ಲ, ಇಷ್ಟು ಜನ ಬಂದು ಸೇವೆ ಮಾಡ್ತಾರಲ್ಲ, ಅದೇ ಒಂದು ದೇವರ ಭಾಗ್ಯ ಅಂತ ನಾವು ತಿಳಿಸ್ತೇವೆ. ಸೊ ಇವ್ರ ಬಗ್ಗೆ ಹೇಳಲೇಬೇಕು. ಇವ್ರು ಆರಂಭದಿಂದ ಬಂದಿದ್ದಾರೆ ಅಂತ ನೋಡಿ, ಇವ್ರು ಹೇಳ್ತಾರೆ. ಸರ್, ಇವ್ರು ಆರಂಭದಿಂದ ಬಂದಿದ್ರ? ಸ್ಟಾರ್ಟಿಂಗ್ ಇಂದ ಇಷ್ಟವರೆಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆದ್ರೆ ಇಲ್ಲೇ ಇದ್ದಾರೆ, ಇಲ್ಲಿಗೆ ಹೋಗ್ಲಿಲ್ಲ. ಇಷ್ಟ ಎಲ್ಲಿ ಸ್ನಾನ ಮಾಡ್ತಾರೆ, ಎಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಬರ್ತಾರೆ, ಬಂದು ತರಕಾರಿ ಕೆಲಸ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಕಿರಣ್ ಅವರು ಮೊನ್ನೆ ನಾವು ಸ್ಟೋರಿ ಮಾಡುವ ಕೂಡ ಅವರು 3 ದಿವಸದಿಂದ ಕಟ್ ಮಾಡೋ ಒಂದು ಕೆಲಸದಲ್ಲೇ ಇದ್ರು. ಪುತ್ತೂರಿನಿಂದ ಬಂದಿದ್ದಾರೆ ಇದ್ದಾರೆ, ಆದ್ರೆ ಅವರು ಮಾತ್ರ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಓಕೆ ಮೇಡಮ್, ನಿಮ್ಮ ಹೆಸರು? ಸುಷ್ಮಿತಾ. ಯಾವ ಊರು ನಿಮ್ದು? ಇಲ್ಲೇ ಊರು. ಅವ್ರು ಸ್ವಲ್ಪ ಗಡಿಬಿಡಿಯಲ್ಲಿದ್ದಾರೆ. ಓಕೆ, ಪರವಾಗಿಲ್ಲ. ಅಮ್ಮ, ನಿಮ್ಮ ಹೆಸರು? ನೀವು ತರಕಾರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಕುತ್ಕೊಂಡು ತರಕಾರಿ ಕಟ್ ಮಾಡುವ, ಇಲ್ಲಾಂದ್ರೆ ಬಡಿಸ್ಲಿಕ್ಕೆ ಹೋಗುವ. ನೋಡಿ, ಎಲ್ಲಿ ನೋಡಿ, ಒಬ್ರು SDM ಯೂನಿಫಾರ್ಮ್ ಎಲ್ಲ ಹಾಕೊಂಡು ಬಂದಿದ್ದೀರಾ. ಅವರೇ ಮಾತಾಡ್ಸಿ. ಸರ್, ಹೆಸರು ನಿಮ್ದು? ಸುಮಂತ್ ಅಂತ. ಫೈನಲ್ ಇಯರ್. ಖುಷಿ ಆಗ್ತದೆ. ಇಲ್ಲ, ಬರ್ತಾರೆ. ಓಕೆ, ಇಲ್ಲೊಬ್ರು ಯಂಗ್ಸ್ಟರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ಕೀರ್ತಿಕ ಅಂತ. ನೀವು ತರಕಾರಿನ ಕಟ್ ಮಾಡಿಲ್ವಾ, ಸುಮ್ಮನೆ ಕತ್ತಿಡ್ಕೊಂಡಿದ್ದಾರೆ ಅಷ್ಟೇ? ಬೆಳಗ್ಗೆ 7:30 ಬಂದಿದ್ದೇವೆ. 7:00 ಬಂದಿದ್ದೀರಾ? 7:00 ಕೂತು ಇಲ್ಲೇ ಇದ್ದೇವೆ. ಸೂಪರ್ ಸೂಪರ್, ಆಯ್ತು. ಅಮ್ಮ, ನಿಮ್ಮ ಹೆಸರು? ಭಾರತಿ ಅಂತ. ನಾವು ಒಂದು ದಿನಾಲು ಬಂದು 9 ಗಂಟೆಯಿಂದ 12 ಗಂಟೆವರೆಗೆ ತರಕಾರಿಗಳ ಸೇವೆಯನ್ನು ಮಾಡೋದ್ರಲ್ಲಿ ತುಂಬಾ ಸಂತೋಷವಾಗ್ತದೆ. ಸೂಪರ್, ಆಯ್ತು. ಇದೀಗ ಕಿರಣ್ ನಮ್ಮೊಂದಿಗೆ NSS ನ ಸ್ಟೂಡೆಂಟ್ಸ್. ಓಕೆ, ಅವ್ರು ಮೊನ್ನೆಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಸೇವೆ ಅಲ್ಲಿ ಮಾಡೋರು ಇವರೆಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಣಮ್ ಅಂತ. ಓಕೆ, ಯಾವ ಇಯರ್? ನಾನು ಫಸ್ಟ್ ಇಯರ್ ಡಿಗ್ರಿ. ಫಸ್ಟ್ ಇಯರ್ ಡಿಗ್ರಿ. ಓಕೆ, ಸೊ ಇವತ್ತು ನೀವು ತರಕಾರಿ ಕಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಎಸ್. ಓಕೆ, ಬೇರೆ ಬೇರೆ ಯಾವ ಯಾವ ಕೆಲಸ ಎಲ್ಲ ಮಾಡಿದ್ದೀರಾ? ಅಲ್ಲಿ ಪಾತ್ರೆಯನ್ನು ತುಂಬಿಸಿ ಆಚೆ ಅಡಿಗೆಯನ್ನೆಲ್ಲ ಆಚೆ ತಗೊಂಡೋಗ್ಲಿಕ್ಕೆ, ಮತ್ತೆ ಬಡಿಸ್ಲಿಕ್ಕೆ, ಮತ್ತೆ ಜನ ಬಂದದನ್ನು ಡಿವೈಡ್ ಮಾಡಿ ಕಳಿಸ್ಲಿಕ್ಕೆ ಎಲ್ಲ ಮೊನ್ನೆಯಿಂದ ಸಹ ಬರ್ತಾ ಇದ್ದೇವೆ. ಚಿಲ್ಲೀಸ್ ಯಾರು ಕಟ್ ಮಾಡಿದ್ದೀರಾ? ಅದು ನಾನು. ನೀವೇ ಕಟ್ ಮೆಣಸಿನಕಾಯಿ. ಮೆಣಸಿನಕಾಯಿ ಕಾಟ ಆಗ್ಲಿಲ್ಲ, ಖಾರ ಆಗ್ಲಿಲ್ಲ? ಆಗ್ತದೆ, ಕೈಯೆಲ್ಲ ಉರಿತಾ ಇದೆ. ಓಕೆ ಸರ್, ನಿಮ್ಮ ಹೆಸರು? ಗಣೇಶ್. ಗಣೇಶ್ ಅಂತ. ಓಕೆ, ಏನ್ ಕಟ್ ಮಾಡ್ತಾ ಇದ್ರಿ? ಇದೇನ್ ಹೆಸರು? ಮೂಲಂಗಿ. ಮೂಲಂಗಿ. ಮೂಲಂಗಿನ ಕತ್ತರಿಸೋ ಕೆಲಸ. ಮತ್ತೆ ಇದು ನವಿಲ್ ಕೋಸು. ನವಿಲ್ ಕೋಸನ್ನ ಕತ್ತರಿಸೋ ಕೆಲಸ ಮಾಡಿದ್ರೆ ಚೂರು ಮರ ತರತ್ತೆ ಬಲ್ಲೆ ಜಿಪ್ಪಡೆ ಸಮಸ್ಯೆ ಜಿ. ಓಕೆ, ಅವು ಅವೇನ? ಓಕೆ, ಮುಂಚೆ ಕಟ್ ಮಾಡ್ತೀನಿ ಮಾತೆಲ್ಲ ಸೇರಿ ಕಟ್ ಮಾಡ್ತು. ಮುಂಚೆ ಕಟ್ ಮಾಡಿ ಪರಿಚೂರು ಬಂಗ ಆತೆ ಖಾರ ಕೈ ಖಾರ. ಓಕೆ ಓಕೆ. ಇದಕ್ಕೆ ಅಭ್ಯಾಸ ಇಪ್ಪತ್ತಾ ಇಲ್ಲ ಅಲ್ಲಿ ಮಂತದೆ ಕೊಂಚ ಬಾರಿ ಬರಲ ಅಭ್ಯಾಸ ಉಂಟು, ಕೆಲಸ ಉಂಟು, ಮಾತ ಕೆಲಸ ಓ ಕೆಲಸ ಅಂದ್ರೆ ಪೂರ ಕೆಲಸ ಮೇರೆ ಬಾರಿ ಒಲ್ಪಂಡಲ ಗಿನ್ನಿಸ್ ರೆಕಾರ್ಡ್ ಕೊರನು ಮೇರೆ ಕೊರಲ್ಲ ಇದ್ರೆ ಆತ ಸ್ಪೀಡ್ ಕೊಯ್ತು ಇದೆ ಕರೆಕ್ಟ್ ಕಟ್ ಮಾಡ್ದು ಒಂದುಲ್ಲೇರಿ. ಅವರು ಮ್ಯಾಥ್ಸ್ ಟೀಚರ್ ಇರಬಹುದೇನೋ? ಹೌದಾ? ಕರೆಕ್ಟ್ ಆಗಿ ಜಿಯೋಮೆಟ್ರಿ ಎಲ್ಲ ಇಡತರ ಮಾಡ್ತಾರೆ. ಕರೆಕ್ಟ್ ಕಟ್ ಮಾಡಿದ್ರೆ. ಹೆಸರೇನು ಅವರದು? ನಿಮ್ಮ ಹೆಸರು? ಸೌಜನ್ಯ. ಇಷ್ಟು ಪರ್ಫೆಕ್ಷನ್ ಹೇಗೆ? ಅದೇ ರಾಗದಿಂದ ಕಟ್ ನನ್ನ ಒಂಚೂರು ಝೂಮ್ ಮಲ್ಪ್ಲೆ ಬಾರಿ ಕರೆಕ್ಟ್ ಕಟ್ ಮಲ್ದೇರು ಮೇರೆ ಅಕ್ಕ. ಎಸ್, ಫುಲ್ ಡಿಸೈನ್ ಆಗಿ ಅಕ್ಕ ಇರ ಅಡಿಗೆ ಊರ ಮಲ್ಪರ ಕ್ಯಾಟರಿಂಗ್ ಮಿನ್ ವಯಸ್ಸು ಅನ್ನೋ ರೈಜ್ ಅದೇ ನಾನು ಪೊರ್ಲು ಕಟ್ ಮಾಡಿದ್ದಾರೆ ಬಾರಿ ಖುಷಿ ಆಂಡೆ. ಓಕೆ, ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ತುಂಬಾ ಜನ.
ಖುಷಿ ಆಗುತ್ತೆ ನೋಡುವಾಗ. ಸೊ ಮತ್ತೊಬ್ರು ನೋಡಿ ಬಾರಿ ಒಂದು ವಯಸ್ಸಾದವ್ರು ನಮ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಜನಾರ್ದನ ಶಿವ. ನೋಡಿ ದೇವರ ಹೆಸರನ್ನೇ ನಿಮ್ಗೆ ಇಟ್ಕೊಂಡಿದ್ದೀರಿ, ಬಾರಿ ಖುಷಿ ಆಗ್ತಾ ಇದೆ. ಯಾವ ಊರು ನಿಮ್ದು? ಇಲ್ಲೇ ಚೆನ್ನಾಗಿದೆ. ಓಕೆ, ನೀವು ಚಿಕ್ಕ ಚಿಕ್ಕ ಕಟ್ ಮಾಡ್ತಾ ಇದ್ರಿ. ಓಕೆ ಆಯ್ತು, ಆ ಕಡೆ ಹೋಗ. ಅಮ್ಮ ನಿಮ್ಮ ಹೆಸರು? ಮಾಲತಿ ಅಂತ. ಓಕೆ, ನಿಮ್ ಲೆಫ್ಟ್ ಹ್ಯಾಂಡ್ ನೋಡಿ, ಇವರು ನೋಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಟ್ ಮಾಡ್ತಾ ಇದಾರೆ. ಎಡಗೈಯಲ್ಲಿ ಕಟ್ ಮಾಡ್ತಿದ್ದೀರಾ? ಅಭ್ಯಾಸನ ಇದು ಮುಂಚೆಯಿಂದ? ಎಲ್ಲ ಎಡಗೈಯಲ್ಲೇನಾ ಕೆಲಸಗಳೆಲ್ಲ ಮಾಡೋದು? ಓಕೆ, ವೆರಿ ಗುಡ್, ಚೆನ್ನಾಗಿದೆ. ಎಡಗೈ ಆಟ ಅಂತ ನಾವು ರಿಯಲ್ ಆಗಿ ಮಾಡ್ತಾ ಇದ್ದೇವೆ. ಓಕೆ, ಇದೀಗ ಮತ್ತೆ ಒಂದ್ ಸ್ವಲ್ಪ ಜನ NSS ಸ್ಟೂಡೆಂಟ್ಸ್ ಗಳಿದ್ದಾರೆ. ಓಕೆ, ಶ್ರುತ. ಓಕೆ, ಸೊ ನೀವು ಇವತ್ತು ಬೆಳಿಗ್ಗೆಯಿಂದ ಕಟ್ ಮಾಡ್ತಾ ಇದ್ದೀರಾ? ಇದು ಈಗ ನವಿಲ್ ಕೋಸು ಮುಂಚೆ ಇದು ಬೆಳಗಿನಿಂದ ನವಿಲ್ ಕೋಸಿ ಆಗ್ತದೆ. ಓಕೆ, ಎಸ್, ಥ್ಯಾಂಕ್ ಯು. ಇವ್ರು ನೋಡಿ ಒಬ್ರು ಏನ್ ಕೆಲಸ ಆಗ್ಲಿ ನಮ್ ಬ್ಯಾಗ್ ಅನ್ನು ಬಿಡೋದಿಲ್ಲ ಅಂತ ಹೇಳ್ಕೊಂಡು ಬ್ಯಾಗ್ ಇಟ್ಕೊಂಡೇ ಕೆಲಸ ಮಾಡ್ತಾ ಇದಾರೆ. ಬಾರಿ ಖುಷಿ ಅನಿಸ್ತಾ ಇದೆ. ಓಕೆ ಮೇಡಮ್, ಇದೇನು ಸರಿ ಕಟ್ ಮಾಡ್ತಾ ಇಲ್ಲ, ಏನು ಹಂಗೆಲ್ಲ ಮಾಡ್ತಾ ಇದೀರಿ? ಅದು ನೀವು ಕೈ ಹಾಕಿ ಈಗ ಆಗುತ್ತಾ? ನೋಡಿ ಸೂಪರ್ ಉತ್ತರ ಕೊಟ್ಟಿದ್ದೀರಿ, ಖುಷಿ ಆಯ್ತು. ಯಾವ ಊರು ಮೇಡಮ್ ನಿಮ್ದು? ಇದೇ ಊರು. ಎಲ್ಲಿ ಮನೆ? ಸಿದ್ದಾವನ ಹತ್ರ ಮನೆ. ಎಷ್ಟು ದಿನದಿಂದ ಬರ್ತಾ ಇದೀರಿ? ಸ್ಟಾರ್ಟ್ ಆಗಿಂದ ಬರ್ತಾ. ಖುಷಿ ಇದೆ, ದೇವರ ಕೆಲಸ ಮಾಡೋದ್ರಲ್ಲಿ ಖುಷಿ ಇದೆ. ಓಕೆ, ವೆರಿ ಗುಡ್. ಓಕೆ, ಮತ್ತೆ ಯಾರಿದ್ದಾರೆ? ಈ ತರ ಮುಂಡಸ್ ಕಟ್ಕೊಂಡು. ಹೌದು ಹೌದು, ನೋಡಿ ಅವರೆಷ್ಟು ಕರೆಕ್ಟ್ ಆಗಿ ಅವರು ಕೂಡ ಕಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಜನಾರ್ದನ. ನಮ್ಮ ಹಳ್ಳಿಯವರೆಲ್ಲ ಹಂಗೆ. ಜನಾರ್ದನ ಅಂತ ನೋಡಿ. ಇವರೆಲ್ಲ ಜನಾರ್ದನ ತುಂಬಾ ಜನ ಇದ್ದಾರೆ. ಜನಾರ್ದನ ಸ್ವಾಮಿಯ ಸೇವೆಯನ್ನ ಜನರು ಮಾಡ್ತಾ ಇದ್ದಾರೆ ಈಗ. ನೋಡಿ ನಮ್ಮ ಹಳ್ಳಿಯಲ್ಲಿ ಹೆಂಗೆ ಈ ತರ ಎಲ್ಲ ಮುಂಡಾಸ್ ಎಲ್ಲ ಕಟ್ಕೊಂಡು ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಇದು ಬಾರಿ ಒಳ್ಳೆ ಕೆಲಸ ಅಲ್ಲ ಇದೆಲ್ಲ. ಇದೆಲ್ಲ ಇನ್ನೊಂದ್ಸರಿ ನಮ್ಗೆ ಸಿಗ್ತದೆಲ್ಲ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಆದಷ್ಟು ಕೆಲಸ ಮಾಡೋದು ಇದನ್ನು. ನೋಡಿ ಇಲ್ಲೊಬ್ರು, ಇವ್ರ ಹೆಸರು ಸಹ ಜನಾರ್ದನ್. ಸೊ ನನಗೆ ಖುಷಿ ಆಗ್ತಾ ಇದೆ, ಆಗದಿಂದ ನೋಡ್ತಾ ಇದ್ದೆ ನಾನು. ಬಾರಿ ಪಾತ್ರಗಳಿಂದ ಸಾಮಾನುಗಳೆಲ್ಲ ಈ ತರಕಾರಿಗಳನ್ನ ತಂದು ಅಲ್ಲಿ ಕೊಟ್ಟು ಹೋಗ್ತಾ ಇದ್ದೆ. ನಿಮ್ ಕೆಲಸ ಏನು? ನನ್ನ ಕೆಲಸ ಕಟಿಂಗ್ ಮಾಡಿಸಿ ತರಕಾರಿ ಕ್ಲೀನ್ ಮಾಡಿ ಅಲ್ಲಿ ತಕೊಂಡ್ ಬಂದು ಹಾಕ್ತಾರೆ, ಅದನ್ನ ಕ್ಲೀನ್ ಮಾಡಿಸಿ ಮಕ್ಕಳು ಕ್ಲೀನ್ ಮಾಡುದು, ನಂದೇನಿಲ್ಲ. ಮತ್ತೆ ಎಲ್ಲ ಹೇಗೆ ಕಟ್ ಮಾಡ್ಬೇಕಂತ ನಂಗೆ ಅಲ್ಲಿ ಭಟ್ರು ಹೇಳ್ತಾರೆ, ಅಡಿಗೆ ಭಟ್ರು. ಆ ತರ ಇವರಿಗೆ ಹೇಳೋದು ಈ ತರ ಮಾಡ್ಬೇಕು ಅಂತ. ಫುಲ್ ಎಲ್ಲ ಕೆಲಸ ಮೇಲ್ವಿಚಾರಣೆ ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ. ತುಂಬಾ ಖುಷಿ ಆಯ್ತು. ನೋಡಿ ಇವ್ರು ಮುಂಡಾಸ್ ಕಟ್ಟಿದ್ದಾರೆ. ನೋಡಿ ನಮ್ಮ ಹಳ್ಳಿಯಲ್ಲೆಲ್ಲ ಇದೇ ತರ ಮುಂಡಾಸ್, ನಮ್ಗೆಲ್ರಿಗೂ ಇದೇ ಪ್ರೀತಿ ಅಲ್ವಾ? ವೆರಿ ಗುಡ್, ಥ್ಯಾಂಕ್ ಯು. ನೋಡಿ ಎಲ್ಲ ತರಕಾರಿಗಳು ಇಲ್ಲಿ ಏನ್ ಕಟ್ ಆಗುತ್ತೆ ಅದನ್ನೆಲ್ಲ ತಗೊಂಡೋಗಿ ಕ್ಲೀನ್ ಮಾಡ್ತಾರೆ, ಸ್ವಚ್ಛಗೊಳಿಸಿ ಮತ್ತೆ ಅದನ್ನ ಊಟಕ್ಕೆ ಬಳಸ್ತಾರೆ. ಯಾಕೆಂತ ಹೇಳಿದ್ರೆ ನಾವು ಹೈಜೀನ್ ಆಗಿ ಇರ್ಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಮಾಡ್ತಾ ಇದೀವಿ. ಸೊ ಈ ಕಡೆ ಬರೋಣ. ನಾವು ಇಲ್ಲಿ ಸ್ವಲ್ಪ ಮಾತಾಡೋದಾದ್ರೆ ತುಂಬಾ ಲೇಡೀಸ್ ಇದಾರೆ. ಮ್ಯಾಮ್ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದು ಕಟ್ಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಕೇಳುವ ಮೇಡಮ್, మీరు వీడియో ಬರ್ಕೊಂಡು ಬಂದಿನಿ రెడీ అవుతారా ఇంచా ಇಜತೆ వీడియೋ ಅಪಡ ಮೇರೆ ಪಾತ್ರ ಪೌಡ್ ನಮ್ಮ ಇಲ್ಲಿ. ಓಕೆ, ಹೆಸರು? ನಾವು ಮೊನ್ನೆಯಿಂದ ಬರ್ತಿದ್ದೇವೆ, ಬಡಿಸ್ತಾ ಇದ್ದೇವೆ. ಮತ್ತೆ ಇವತ್ತು ಕಟ್ ಮಾಡ್ಲಿಕ್ಕೆ ಕೂತೇವೆ, ಮೊನ್ನೆಯಿಂದ ಬಡಿಸ್ತಾನೆ ಇದ್ದೇವೆ. ಅಲ್ಲ ಮೇಡಮ್, ಸೀರೆ ಗಲೀಜಾಗತ್ತೆ ಅಂತ ಅನ್ಸಲ್ಲ? ತೊಂದ್ರೆ ಇಲ್ಲ, ಇಲ್ಲ, ಗಲೀಜಾದ್ರೂ ಪರವಾಗಿಲ್ಲ, ಗಂಡ ಇನ್ನೊಂದು ತೆಗ್ಸಿ ಕೊಡ್ತಾರೆ ಅಂತ ಖುಷಿ. ಹೌದು. ಓಕೆ ಮೇಡಮ್, ಇವ್ರು ನೋಡಿ ಬಾರಿ ಸಾಂಪ್ರದಾಯಿಕವಾಗಿ ಬಂದಿದ್ದಾರೆ, ನೋಡ್ಲಿಕ್ಕೂ ಸಂಪ್ರದಾಯ ಬದ್ಧವಾಗಿದ್ದಾರೆ, ಖುಷಿ ಆಗುತ್ತೆ. ಮೇಡಮ್ ನಿಮ್ಮ ಹೆಸರು? ನಿಶಾ. ಓಕೆ ಮ್ಯಾಮ್, ನೀವು ಈಗ ಎಷ್ಟೊತ್ತಿಂದ ಕೆಲಸ ಮಾಡ್ತಾ ಇದ್ದೀರಾ? ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದೇವೆ. ಓಕೆ, ನೀವು ಎಲ್ಲಿಯವರು ಮೇಡಮ್? ಇಲ್ಲಿ ಮಾಚಾರ್ನವರು. ಓಕೆ, ಎಸ್, ಥ್ಯಾಂಕ್ ಯು. ಓಕೆ, ಮತ್ತೊಬ್ರು ಸ್ವಲ್ಪ ಮೇಡಮ್ ಇದ್ದಾರೆ. ಅಮ್ಮ ನಿಮ್ಮ ಹೆಸರು? ಲಕ್ಷ್ಮಿ. ಎಲ್ಲಿ ಮನೆ? ನೋಡಿ ಎಲ್ಲ ಲಕ್ಷ್ಮಿ, ಜನಾರ್ದನ ಎಲ್ಲ ದೇವರಿಗೆ ಸಂಬಂಧಪಟ್ಟಿರೋ ಹೆಸರುಗಳನ್ನ ಇಟ್ಕೊಂಡು ಬಂದಿದ್ದೀರಿ. ಚೆನ್ನಾಗಿರೋ ಒಂದು ನಾಮ ಕೂಡ ಹಾಕಿದ್ರಿ. ಅಮ್ಮ ಹೆಸರು ಎಲ್ಲಿ, ಯಾವ ಊರು? ಬೆಳಿಗ್ಗೆಯಿಂದ ಬಂದಿದ್ದೀರಾ? ಎಷ್ಟು ಗಂಟೆ ಬಂದಿದ್ದೀರಿ? 10 ಗಂಟೆ ಬಂದಿರಿ. ನಿನ್ನೆಯಿಂದ ಬಂದಿದ್ದೀರಾ? ಮೊನ್ನೆ ಬರ್ತಾ ಇದ್ರಿ. ದೇವರ ಕೆಲಸ ಖುಷಿ ಆಗುತ್ತೆ. ಹೌದಾ? ವೆರಿ ಗುಡ್. ಮತ್ತೊಂದ್ಸಲ ಜೋರ ನಿಮ್ಗೆ ನನ್ನ ಕಡೆಯಿಂದ ಒಂದು ಚಪ್ಪಾಳೆ ನಿಮಗೆ. ಓಕೆ, ಕಿರಣ್ ಇಲ್ಲಿ ಇವರು ಅವಾಗಿಂದ ನಮ್ಮ ಮೈಕ್ ನೋಡ್ತಾ ಇದ್ದಾರೆ, ನಾನು ಕೂಡ ಬರ್ತಾರೆ ಅಂತ ಕೇಳ. ನಿಮ್ಮ ಹೆಸರು? ಓಕೆ, ಅನನ್ಯ. ಓಕೆ, ನೀವು NSS ಸ್ಟೂಡೆಂಟಾ? ಯಾವ ಇಯರ್? ಫಸ್ಟ್ ಇಯರ್. ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿದ್ದಾರೆ, ಫುಲ್ ಐಲೈನರ್ ಇಲ್ಲ, ಅವ್ರು ಸಿಂಪಲ್ ಆಗಿ ಮೇಕಪ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಹುಡುಗಿರನ್ನ ಹೊಗಳಬೇಕು. ಹುಡುಗಿರು. ಓಕೆ, ನೆಕ್ಸ್ಟ್ ಯಾರಿದ್ದಾರೆ ಇಲ್ಲಿ? ಮೇಡಮ್, ಇವ್ರು ಏನೋ ಹೇಳ್ತಾ ಇದ್ರು ದೇವರ ಸೇವೆ ಮಾಡ್ತಾ ಇದೀನಿ ಅಂತ, ಅವ್ರ ಹತ್ರ ಒಂದ್ಸಲ ಮಾತಾಡಿ. ನಾನು 3 ದಿವಸದಿಂದ ಬರ್ತಾ ಇದ್ದೇನೆ. ಅಂದ್ರೆ ತುಂಬಾ ಖುಷಿ ಆಗ್ತದೆ. ಇದು ಜನಸೇವೆ, ಜನಾರ್ದನ ಸೇವೆ. ಹಾಗೆ ವಿನಯ. ಇವ್ರೊಬ್ರು ನೋಡಿ ಬಾರಿ ಜಾಗೃತೆಯಿಂದ ಎಲ್ಲ ಆರಾಮಾಗಿ ಕಟ್ ಮಾಡಿ. ಅಮ್ಮ ಏನ ಪುದರ್ದ ಅದೇ ಸುನಂದ. ಓಕೆ, ಒಲ್ಪ ಇಲ್ಲಿ ಮೂಲೆ ಮುಲ್ಪಾಡ್ದೆ ಬೈದಾರೆ. ಖುಷಿ ಆಗ್ಬಿಟ್ಟು ದೇವನ ಬೇರೆ ಮಲ್ಪಾರ. ಓಕೆ, ಇವರೊಬ್ರು ಯೋಚನೆ ಮಾಡ್ತಾ ಇದಾರೆ, ನಮ್ಮ ಹತ್ರ ಮಾತಾಡಿಸ್ತಾರೋ ಇಲ್ವೋ ಅಂತ. ಸರ್, ಇವ್ರ ಹತ್ರ ಮಾತಾಡಿಸ್ಬೇಕು. ಹೌದು, ಮಾತಾಡಿಸಿ ಅವ್ರ ಹತ್ರ ನೋಡೋಣ. ನನ್ನ ಹೆಸರು ರೇವತಿ. ಓಕೆ, ಏನ್ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದೀರಾ? ಹೇಗೆ, ತುಂಬಾ ಅಭ್ಯಾಸ ಉಂಟು ನಿಮ್ಗೆ? ಅಂದ್ರೆ ಮನೆಯಲ್ಲಿ ಮಾಡ್ಲೇಬೇಕಲ್ಲ ಮೇಡಮ್, ಹಾಗೆ ಮತ್ತೆ ಇಲ್ಲಿ ದೇವರ ಸೇವೆ ಅಲ್ಲ, ಹಾಗೆ ಯಾವಾಗ್ಲೂ ಬಂದು ಮಾಡ್ತಾ ಇದ್ದೇವೆ. ಗಂಡನ ಹತ್ರ ಹೇಳ್ಬೇಕು ಸ್ವಲ್ಪ ಕಟ್ ಮಾಡಿ ಕೊಡಿ ಅಂತ. ನಮ್ಮದು ಬಿಸ್ನೆಸ್ ಹೋಟ್ಲೆ ಬಿಸ್ನೆಸ್, ಹಾಗಾಗಿ ನೀವು ನೋಡಿ ಕರೆಕ್ಟ್ ಆಗಿ ಚೆನ್ನಾಗಿ ಕಟ್ ಮಾಡಿದ್ರಿ. ಓಕೆ, ಹೌದು. ಓಕೆ ಮೇಡಮ್, ನಿಮ್ಮ ಹೆಸರು?
ಭವಾನಿ ಅಂತ. ಎಲ್ಲಿ ಮನೆ? ಸೂರ್ಯ. ಓಕೆ ಓಕೆ ಸರಿ. ಇವರು ತಲೆ ಕೆಳಗಡೆ ಹಾಕಿ ತಲೆ ಎತ್ತಾ ಇಲ್ಲ, ಮಾತಾಡಿಸಿ ಅವ್ರ ಹತ್ರ ಒಂದ್ಸಲ. ನಿಮ್ಮ ಹೆಸರು? ಅನಿತಾ ಸೂರ್ಯ. ಓಕೆ, ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವು ಎತ್ತು ಸ್ಟಾರ್ಟಿಂಗ್ ಬರ್ತಾ ಇರ್ತೀವಿ ನಾವು. ನಾವು ನಿಮ್ಮನ್ನೆಲ್ಲ ತೋರ್ಸೋದೇ ನಮ್ ಸೇವೆ. ನಿಮ್ಮನ್ನ ತೋರಿಸಿ ನಾವು ಖುಷಿ ಪಡೋದು, ನಿಮಗೂ ನಾಳೆ ವಿಡಿಯೋ ನೋಡೋ ಖುಷಿ ಆಗೋದು, ಅದೇ ನಮ್ ಸೇವೆ. ಹೌದು ಹೌದು ಖಂಡಿತ. ಆ ಅಳಿಲು ಸೇವೆಯನ್ನು ತೋರಿಸ್ಬೇಕಲ್ಲ. ವಿನೋದ ಅಂತ. ಓಕೆ ಓಕೆ. ಮಹಿಳೆಯರ ಜೊತೆಗೆ 3 ಜನ ಪುರುಷರು ಈ ಮಿಡಲ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಈ ತರ ಒಂದು ನಡುವಲ್ಲಿ ಪುರುಷರ ಕಂಡ ತಕ್ಷಣ ಖುಷಿ ಆಗುತ್ತೆ. ಹೌದು, ನಮ್ಮ ಶಕ್ತಿ ತೋರಿಸ್ಬೇಕಲ್ಲ. ಓಕೆ ಸರ್, ನೀವೀಗ ತರಕಾರಿ ಕಟ್ ಮಾಡ್ತಿದ್ರೆ ಹೇಗೆ ಅಭ್ಯಾಸ ಉಂಟಾ ಮುಂಚೆ? ತೊಂದ್ರೆ ಇಲ್ಲ, ನಾವೆಲ್ಲ ಫಂಕ್ಷನ್ಗೆಲ್ಲ ಹೋಗ್ತಿದ್ದೇವಲ್ಲ. ಓಕೆ ಓಕೆ ಸರ್, ನಿಮ್ಮ ಹೆಸರು? ಹೆಸರು ಲಕ್ಷ್ಮಣಗೌಡ ಅಂತ. ಓಕೆ, ನಿಮ್ಗೆ ಅಭ್ಯಾಸ ಅಂತ ಫಸ್ಟ್ ಟೈಮ್? ನಾನು ಅಡಿಗೆಗೆ ಹೋಗ್ತೇನೆ, ಪರವಾಗಿಲ್ಲ. ಎಸ್ ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸುರೇಶ್ ಅಂತ. ಓಕೆ, ನಿಮ್ಗೆ ಅಭ್ಯಾಸ ಅಂತ? ಅಭ್ಯಾಸ ಉಂಟು, ಫಂಕ್ಷನ್ಗೆ ಹೋಗಿ ತರಕಾರಿ ಕಚ್ಚಿ ಅಭ್ಯಾಸ ಉಂಟು. ಥ್ಯಾಂಕ್ ಯು ಸರ್. ಮತ್ತೊಬ್ರು ಮೇಡಮ್ ಇದಾರೆ ಇಲ್ಲಿ. ಮೇಡಮ್ ಏನ್ ಬಾರಿ ನಗಡ್ತಾ ಇದಾರೆ, ಅವರು ಕೂಡ ಬಾರಿ ಎಲ್ಲ ಹೌದು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೌಮ್ಯ. ನೀವೆಲ್ಲಿಯವರು? ಮಚ್ಚರ್. ಓಕೆ, ನೀವು ಅವಾಗ್ನಿಂದ ನೋಡ್ಬೋದು ನಗ್ತಾ ಇದ್ದೀರಾ ನಿಮ್ಮಷ್ಟಕ್ಕೆ ನೀವೇ. ಏನು ವಿಷಯ? ಖುಷಿ ಆಗ್ತದೆ ಬರೀ. ಹೌದಾ? ಓಕೆ, ಸೊ ಇಲ್ಲಿ ಎಲ್ಲರೂ ಒಟ್ಟು ಸೇರಿ ಮಾಡುವಾಗ ಖುಷಿ ಆಗ್ತದೆ. ನಿಮ್ಗೆ ಮನೇಲಿ ಒಬ್ಬರೇ ಮಾಡೋದು ಓಕೆನಾ, ಇದು ಬೆಟರ್? ಎಲ್ಲ ಒಂದೇ. ಓಕೆ, ಎಲ್ಲ ಒಂದೇ. ಓಕೆ. ತರಕಾರಿ ಬೈಜೆ ನಿಕ್ಲಿಗೆ ಬರೋಡ ಆತೇನಾ? ಬರೋಡ ಅದಕ್ಕೋಸ್ಕರ ಕಾತೊಂದಿಲ್ಲ. ಇವರೆಲ್ಲ ಕಾಯ್ತಾ ಇದಾರೆ ನೋಡಿ ತರಕಾರಿ ಬರ್ಬೇಕು ಅಂತ. ಓಕೆ, ಸುಮ್ನೆನಾ ತರಕಾರಿ ಬರ್ಲಿಲ್ಲ ಸಾಕು ಅಂತ ಯೋಚನೆ ಮಾಡ್ತಾ ಇದೀರಾ? ಇಲ್ಲ, ಅದು ಇರ್ಬೋದು ನೋಡಿ. ಖುಷಿ ಆಗ್ತಿಲ್ಲ, ನಮ್ಗೆ ಮಾಡ್ತಾನೆ ಇರ್ಬೇಕಂತ. ಬಹುಶಃ ಇದು ಮೋಸ್ಟ್ಲಿ ದೇವಸ್ಥಾನದಲ್ಲಿ ಮಾತ್ರ ಸಾಧ್ಯ, ಕೆಲಸ ಮಾಡ್ತಾನೆ ಇರ್ಬೇಕು ಅಂತ. ನೋಡಿ ಇವ್ರು ಹೇಳ್ತಾ ಇದಾರೆ ಎಷ್ಟು ಬಂದ್ರು ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅಲ್ವಾ? ನೋಡಿ ಇವ್ರಿಗಿರೋ ಸ್ಪಿರಿಟ್ ನಿಮಗೆ ಇಲ್ಲಿ ನೀವು ಕಟ್ ಮಾಡಿದಿರಾ? ನಾನ್ ಮಾಡಿದೀನಿ. ಯಾವಾಗ? ಮನೆಯಲ್ಲ ಇಲ್ಲಿ ಬರ್ಬೇಕು ಅಲ್ವಾ? ಬಂದು ವಿಡಿಯೋ ಕಟ್ ಮಾಡಿದೀನಿ, ನಾನು ಅವತ್ತು ಬಂದು ಸೌತೆಕಾಯಿ ಕಟ್ ಮಾಡಿದೀನಿ. ಓಕೆ. ಅವ್ರು ನೋಡಿ ಪ್ರಶ್ನೆ ಅವ್ರಿಗೆ ಡೌಟ್ ಆಗಿದೆ ನಿಮ್ಮ ಮೇಲೆ. ಸರಿ ಹೋಗೋ ನೋಡ. ನಮಗೇನು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಸೇರ್ಕೊಂಡು ದೇವರ ಸೇವೆಯನ್ನ ಮಾಡ್ತಾ ಇದ್ರೆ, ಜನಾರ್ದನ ಸ್ವಾಮಿಯ ಸೇವೆಯನ್ನ ಮಾಡ್ತಾ ಇದ್ರೆ, ತರಕಾರಿಯನ್ನ ಕತ್ತರಿಸುವ ಮೂಲಕ ನಮ್ದು ಒಂದು ಅಳಿಲು ಸೇವೆ ಇರಲಿ. ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮಹಿಳೆಯರಿಲ್ಲ, ಪುರುಷರು ಅಂತ ಇಲ್ಲ, ಎಲ್ಲರೂ ಕೂಡ ಜನಾರ್ದನ ಸೇವೆ ಅಂತ ಹೇಳಿದ್ರೆ ಭಾರಿ ಖುಷಿ ಎಲ್ರಿಗೂ. ಮತ್ತೆ ಈ ತರಕಾರಿಗಳು ಕತ್ತರಿಸಿ ಮತ್ತೆ ಅದನ್ನ ಅಲ್ಲಿ ಸ್ವಚ್ಛತೆಗೆ ತೆಗೆದುಕೊಂಡು ಹೋಗ್ತಾರೆ, ಅದನ್ನ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಮತ್ತೆ ಊಟಕ್ಕೆ ಬಳಸ್ತಾರೆ. ಅಂದ್ರೆ ಅನ್ನ ಅಥವಾ ಈ ಸಾಂಬಾರು ಏನು ತಯಾರು ಮಾಡ್ತಾರೆ, ಪಲ್ಯಗಳು ತಯಾರು ಮಾಡ್ತಾರೆ, ತಯಾರು ಮಾಡುವ ಜಾಗಕ್ಕೆ ಮತ್ತೆ ತೆಗೆದುಕೊಂಡು ಹೋಗಲಾಗುತ್ತೆ. ಖಂಡಿತವಾಗಿಯೂ ಕಿರಣ್, ಇದನ್ನ ನಾವೇನಾದ್ರೂ ಕಟ್ ಮಾಡ್ಲಿಕ್ಕೆ ಅಂತ ಜನ ಕರ್ಸಿ ಮಾಡ್ಬೇಕಂದ್ರೆ ಬಹುಶಃ ಇವತ್ತು ಸಾವಿರಾರು ಜನ ಅನ್ನಪ್ರಸಾದ ಸ್ವೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಯಾಕಂತ ಹೇಳಿದ್ರೆ ಇಷ್ಟು ಜನ ಶ್ರಮದಾನ ಕೊಡುವಂತವರು ಸ್ವಯಂ ಸೇವಕರು ಬಂದು ಮಾಡಿದಕ್ಕೋಸ್ಕರ ಮಾತ್ರ ಇವತ್ತು ಈ ಒಂದು ಭೋಜನ ಶಾಲೆಯಲ್ಲಿ ಸಾವಿರಾರು ಜನಕ್ಕೆ ಅನ್ನಪ್ರಸಾದ ಸಿಗ್ತಾ ಇದೆ. ಇದು ಹೇಗೆ ಅಂತ ಹೇಳಿದ್ರೆ ಶ್ರೀರಾಮ ಹೇಗೆ ಲಂಕೆಗೆ ಹೋಗುವಂತ ಸಂದರ್ಭದಲ್ಲಿ ಏನು ದೊಡ್ಡದಾದಂತ ಒಂದು ಸೇತುವೆಯನ್ನು ನಿರ್ಮಿಸಿದ್ರು, ರಾಮ ಸೇತು ಅಂತ ಹೇಳ್ತೀವಿ. ಆ ರಾಮ ಸೇತುವಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕೋತಿಗಳಾಗಿರ್ಬೋದು, ಅಳಿಲಾಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳು ಬಂದು ಸಹಾಯ ಮಾಡ್ತಂತೆ. ಇಲ್ಲಿ ಜನಾರ್ದನನ ಈ ಒಂದು ಬ್ರಹ್ಮಕಲಶೋತ್ಸವ, ಜನಾರ್ದನ ಸ್ವಾಮಿ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಂದು ಅಳಿಲ ಸೇವೆಯನ್ನ ಮಾಡ್ತಾ ಇದ್ದಾರೆ, ದೇವರ ಸೇವೆ ಅಂತ ಮಾಡ್ತಾ ಇದ್ದಾರೆ. ಇದೊಂದು ನಿಜಕ್ಕೂ ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದನ್ನೆಲ್ಲ ನೋಡುವಾಗ ನಾವು ನಮ್ಮ ರಾಜ್ಯಕ್ಕೊಂದು ಮಾದರಿಯನ್ನ ಕೊಡ್ತಾ ಇದ್ದೇವೆ. ಖಂಡಿತ, ಹೌದು ಹೌದು ಹೌದು. ಹಾಗಾಗಿ ಎಲ್ರಿಗೂ ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಿನ ಸಮಸ್ತ ಜನರಿಗೂ ಜನಾರ್ದನ ಸ್ವಾಮಿ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಎಲ್ಲವೂ ದೊರಕಲಿ ಅನ್ನುವಂತ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದೆ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತಾ ಡಾಕ್ಟರ್ ಎಂಟ್ಲ
ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯುಲ್ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಅಂಚೆ ಖುಷಿ ಅನ್ನೆಗ್ಲೇ ಮೂರು ಬಾರಿ